जन्माद्यस्य यतोऽन्वयादितरतश्चार्थेष्वभिद्यस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः विभावुकाः दारिद्र्यदुःखज्वरदाहितानां मायापिशाची परिमर्दितानां संसार सिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः ಶ್ರೀಗುರುಭ್ಯೋ ನಮಃ ಹರಿ ಓಂ. ಇಲ್ಲಿಯವರೆಗೆ ಯಯಾತಿರಾಜನಿಗೆ ದೇವಯಾನಿಯ ಸಂಪರ್ಕ ಹೇಗಾಯ್ತು ಅಂತ ನಾವು ನೋಡಿದ್ವು. ಅವಳಿಗೆ ಇದ್ದಂತಹ ಶಾಪ, ಹಾಗಾಗಿ ಅವಳು ಬ್ರಾಹ್ಮಣರನ್ನ ಮದುವೆಯಾಗುವ ಹಾಗಿರ್ಲಿಲ್ಲ, ಕ್ಷತ್ರಿಯರನ್ನ ಮದುವೆ ಆಗಬೇಕು ಅಂತ ಯೋಚನೆ ಮಾಡಿದ್ದಾಳೆ. ಇದಾದ್ಮೇಲೆ ಯಯಾತಿ ರಾಜ ಯೋಚನೆ ಮಾಡ್ತಾ ಇದ್ದಾನೆ, ಇದು ಪ್ರತಿಲೋಮ ವಿವಾಹ. ಪ್ರತಿಲೋಮ ವಿವಾಹ ಅಂತಂದ್ರೆ ಮೇಲಿನ ವರ್ಣದ ವಧುವನ್ನ, ಇದನ್ನೆಲ್ಲ ಹೊರಗಡೆಯಲ್ಲಿ ಹೇಳಿಬಿಟ್ರೆ ಜೈಲಿಗೆ ಹಾಕ್ಬಿಡ್ತಾರ ಅಷ್ಟೇ. ಈಗ ಇದು ವರ್ಣದ ಹಿಂದಿನ ಕಾಲದಲ್ಲಿದ್ದಂತಹ, ಯುಗಾಂತರದಲ್ಲಿದ್ದಂತಹ, ಈಗಿನ ಯುಗದಲ್ಲೂ ಕೂಡ ಆಚರಣೆ ಮಾಡಬೇಕಾದಂತಹ, ನಾವೆಲ್ಲರೂ ಆಚರಣೆ ಮಾಡಿಕೊಂಡು ಬರ್ತಾ ಇರುವಂತಹ ವಿಷಯವೇ. ಆದ್ರೆ ಹೊರಗಡೆಯಲ್ಲಿ ಆ ತರ ಹೇಳೋ ಹಾಗಿಲ್ಲ ಅಷ್ಟೆ. ಮೇಲಿದ ವರ್ಣದ ವಧುವನ್ನ ಕೆಳಗಿನ ವರ್ಣದ ಯುವಕ ಅಥವಾ ವ್ಯಕ್ತಿ ವರ್ಣದವನು ವಿವಾಹವಾಗಬಾರ್ದು. ಇದನ್ನ ವಿವಾಹವಾಗಬಾರ್ದು ಅಂತಲ್ಲ, ಇದು ಪ್ರತಿಲೋಮ ವಿವಾಹ, ಅಷ್ಟು ಶಾಸ್ತ್ರೀಯವಾದಂತಹದ್ದಲ್ಲ. ಮದುವೆ ಆಗ್ತಾನೆ ಇವನು, ಶಾಸ್ತ್ರದಲ್ಲಿ ನಿಷೇಧ ಮಾಡಿದ್ದಾರೆ. ಅದರಿಂದ ವಸ್ತುತಃ ಇವನಿಗೆ, ಯಾರು ನಮ್ಮ ಯಯಾತಿ ರಾಜ ಇದ್ದಾನೋ ಅವನಿಗೆ ಈ ವಿವಾಹ ಅಷ್ಟು ಇಷ್ಟ ಆಗಿರ್ಲಿಲ್ಲ. ತುಂಬಾ ಇದು ಬೇಕು ಅಂತೇನೋ ಅವನ ಮನಸ್ಸಿನಲ್ಲಿ ಇರಲಿಲ್ಲ. ಆದ್ರೂ ಇವಳು ಬಂದು ಕೇಳ್ತಾ ಇದ್ದಾಳೆ. ಯಾವುದೇ ಒಬ್ಬ ಸ್ತ್ರೀ ಬಂದು ನನಗೆ ಬ್ರಾಹ್ಮಣರ ಜೊತೆಯಲ್ಲಿ ವಿವಾಹವಾಗುವ ಹಾಗಿಲ್ಲ, ವಿವಾಹವಾಗೋದು ಅಂತ ಆದ್ರೆ ಕ್ಷತ್ರಿಯರ ಜೊತೆಯಲ್ಲೇ ವಿವಾಹವಾಗಬೇಕು, ನಿನ್ನ ಜೊತೆಯಲ್ಲಿ ವಿವಾಹ ಆಗುವಂತಹ ಸಂದರ್ಭ ನನಗೆ ಒದಗಿ ಬಂದಿದೆ, ಸುಮ್ಮನೆ ನನ್ನನ್ನು ನಿರಾಕರಣೆ ಮಾಡಬೇಡ, ಮದುವೆ ಆಗು ಅಂತ ಹೇಳಿದಾಗ ಅವಳನ್ನು ನಿರಾಕರಣೆ ಮಾಡುವ ಹಾಗಿಲ್ಲ. ಅವನ ಮನಸ್ಸಿನಲ್ಲೂ ಕೂಡ ದೇವಯಾನಿಯ ಬಗೆಗೆ ಸ್ವಲ್ಪ ಪ್ರೀತಿ ಬಂದಿತ್ತು. ನೋಡಿ, ಅವನು ಹೇಳುವಂತಹ ಮಾತು ಎಷ್ಟು ಸೊಗಸಾಗಿದೆ ಅಂತಂದ್ರೆ, ನಾನು ಕ್ಷತ್ರಿಯನಾಗಿದ್ದೇನೆ, ಆದ್ರೂ ನನ್ನ ಮನಸ್ಸಿನಲ್ಲಿ ಇವಳನ್ನ ಮದುವೆ ಆಗಬೇಕು ಅಂತ ಯೋಚನೆ ಬಂದಿದೆ ಅಂತಾದ್ರೆ ಇವಳು ನನಗೆ ಪತ್ನಿ ಆಗ್ಲಿಕ್ಕೆ ಯೋಗ್ಯಳೇ ಆಗಿರ್ತಾಳೆ. ಯಾಕೆ ಅಂತಂದ್ರೆ ಮತ್ತೊಬ್ಬ ಸ್ತ್ರೀಯಲ್ಲಿ ನನಗೆ ಯೋಗ್ಯವಲ್ಲದೆ ಇರುವಂತಹ ಸ್ತ್ರೀಯಲ್ಲಿ ನನಗೆ ಎಂದಿಗೂ ಕೆಟ್ಟ ಭಾವನೆಗಳು ಬರೋದಿಲ್ಲ, ಪ್ರೀತಿ ಅಂಕುರಿಸೋದಿಲ್ಲ. ಇವಳಲ್ಲಿ ನನಗೆ ಪ್ರೀತಿಯ ಭಾವನೆ ಉಂಟಾಗಿದೆ, ಅನುರಕ್ತಿ ಉಂಟಾಗಿದೆ ಅಂತಂದ್ರೆ ಇವಳು ನನ್ನ ಪತ್ನಿ ಆಗ್ಲಿಕ್ಕೆ ಯೋಗ್ಯಳೇ ಆಗಿರ್ಬೇಕು ಅಂತ ಅವನ ಮನಸ್ಸಿನಲ್ಲಿ ನಿಶ್ಚಯ ಮಾಡಿಕೊಂಡು ಆಗಬಹುದು ಅಂತ ಮನಸ್ಸಿನಲ್ಲಿ ಅನ್ಕೊಂಡಿದ್ದಾನೆ. ಬಾಯಿ ಬಿಟ್ಟು ಹೇಳಿಲ್ಲ, ಅವನು ಬಾಯಿ ಬಿಟ್ಟು ಹೇಳಿಲ್ಲ, ಮದುವೆ ಆಗ್ತೇನೆ ಅಂತ ಬಾಯಿ ಬಿಟ್ಟು ಹೇಳಿಲ್ಲ, ಆದ್ರೆ ಅಂಗೀಕಾರ ಮಾಡಿದ್ದಾನೆ. ಅದು ನೋಡಿ, ನಮಗೂ ಈಗ ಕೆಲವು ಮನಸ್ಸತ್ತೆ, ಈಗಿನ ಕಾಲದಲ್ಲೂ ಕೂಡ ಕಂಡವರನ್ನು ನೋಡಿದಾಗ ಪ್ರೀತಿ ಅಂಕುರಿತವಾಗತ್ತೆ. ಹಾಗಾದ್ರೆ ರಾಜನೇ ಹಾಗೆ ಮಾಡಿದ್ದಾನೆ, ನಾವು ಹಾಗೆ ಮಾಡಬಹುದಾ? ನಮಗೂ ರಾಜನಿಗೂ ವ್ಯತ್ಯಾಸ ಇದೆ. ಏನು ಅಂತಂದ್ರೆ ಅವನು ರಾಜ ಮತ್ತು ಬಹಳ ಧಾರ್ಮಿಕನಾದವನು. ಅವನು ಹೇಳೋ ಮಾತನ್ನ ಕೇಳ್ಬೇಕಲ್ಲ. ಅಯೋಗ್ಯರಾದಂತಹ ವ್ಯಕ್ತಿಗಳಲ್ಲಿ ಎಂದೆಂದಿಗೂ ನನಗೆ ಅವರು ವಿವಾಹಕ್ಕೆ ಯೋಗ್ಯರಲ್ಲ ಅಂತ ಆದ್ರೆ ಎಂದಿಗೂ ನನ್ನ ಮನಸ್ಸಿನಲ್ಲಿ ಅವರ ಬಗ್ಗೆ ಈ ರೀತಿಯಾದ ಭಾವನೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಬಂದಿದೆ ಅಂತಂದ್ರೆ ಅವರು ನನ್ನ ವಿವಾಹಕ್ಕೆ ಯೋಗ್ಯರಾಗಿರ್ಲೇಬೇಕು. ನನಗೆ ಇವಳಲ್ಲಿ ಪ್ರೀತಿಯ ಭಾವನೆ ಬಂದಿದೆ ಅಂತಾದ್ರೆ ಇವಳು ನನಗೆ ಯೋಗ್ಯಳಾದ ಕನ್ಯೆಯೇ ಆಗಿರಬೇಕು ಅನ್ನುವ ಅಷ್ಟು ನಿಶ್ಚಯ ಬುದ್ಧಿ ಅವನಿಗಿದೆ ಅಂತಂದು ಹೇಳಿದ್ರೆ ಅವನಲ್ಲಿರುವಂತಹ ಧರ್ಮ ತತ್ಪರತೆ ಎಂತಹದ್ದು ಅಂತ ನಾವು ನಿರ್ಣಯ ಮಾಡಿಕೊಳ್ಬೇಕು. ಅವಳ ಕೋರಿಕೆಯನ್ನು ಅಂಗೀಕಾರ ಮಾಡ್ತಾ ಇದ್ದಾನೆ, ಆದ್ರೆ ಮಾತಿನಿಂದ ನಿನ್ನನ್ನು ಮದುವೆ ಆಗ್ತೇನೆ ಅಂತ ಹೇಳಿಲ್ಲ.
ಅದಕ್ಕೆ ಅವಳು ಏನ್ ಮಾಡ್ತಾ ಇದ್ದಾಳೆ, ಸರಿ ಇವನು ನನ್ನ ಮಾತನ್ನು ಕೇಳೋದಿಲ್ಲ ಅಂತಂದ್ರೆ ತೊಂದ್ರೆ ಇಲ್ಲ, ನನ್ನ ತಂದೆ ತಾಯಿಗಳಿದ್ದಾರಲ್ಲ ಅವ್ರ ಕಡೆಯಿಂದನೇನೆ ಹೇಳಿಸಿ ಬಿಡೋಣ, ಇದು ಲವ್ ಮ್ಯಾರೇಜ್ ಆಗೋದು ಬೇಡ, ಪ್ರೇಮ ವಿವಾಹವಾಗೋದು ಬೇಡ, ತಂದೆ ತಾಯಿಗಳು ಮುಂದೆ ನಿಂತು ಮಾಡುವ ವಿವಾಹವೇ ಆಗ್ಲಿ ಅಂತಂದುಕೊಂಡು ರಾಜ ತನ್ನನ್ನ ಎತ್ತಿ ತನ್ನ ವಸ್ತ್ರವನ್ನ ಕೊಟ್ಟು ಅವಳ ಮಾನ ರಕ್ಷಣೆಯನ್ನ ಮಾಡಿ ಮತ್ತೆ ವಾಪಸ್ಸು ತನ್ನ ರಾಜ್ಯದ ಬಳಿಗೆ ಯಾವಾಗ ತೆರಳುತ್ತಾನೋ ಆ ಸಂದರ್ಭದಲ್ಲಿಯೇನೆ ಆ ಅಲ್ಲಿಗೆ ತನ್ನ ತಂದೆ ಬರ್ತಾಳೆ, ಶುಕ್ರಾಚಾರ್ಯರು ಬರ್ತಾರೆ, ಅದೇ ಸ್ಥಳಕ್ಕೆ ಬರ್ತಾರೆ. ಈ ತರದ ಅನರ್ಥ ಆಗಿದೆ ಅಂತ ಇವರ ಸಖಿಯರೆಲ್ಲರೂ ಕೂಡ ಹೋಗಿ ತಿಳಿಸಿದಾಗ ಶುಕ್ರಾಚಾರ್ಯರು ಆ ಸ್ಥಳಕ್ಕೆ ಬರ್ತಾಳೆ. ಶರ್ಮಿಷ್ಠ ಹಿಂದಾದ ಎಲ್ಲ ಘಟನೆಗಳನ್ನು ಹೇಳ್ತಾಳೆ. ತಾವೆಲ್ಲ ಸರೋವರದಲ್ಲಿ ಸ್ನಾನ ಮಾಡ್ಲಿಕ್ಕೆ ಅಂತ ತಿಳಿದಿದ್ದು, ರುದ್ರದೇವರು ತಾನು ಬಾವಿಯಲ್ಲಿ ಬಿದ್ದಿದ್ದು, ದೇವಯಾನಿ ತನ್ನನ್ನು ನೂಕಿದ್ದು, ಹಂಗಿಸಿದ್ದು ಎಲ್ಲವನ್ನ ಹೇಳ್ತಾಳೆ. ಆದ್ರೆ ತಾನು ರಾಜರ ಕುಲವನ್ನು ನಿಂದನೆ ಮಾಡಿದ್ದನ್ನ ಹೇಳಿಲ್ಲ, ತಾನು ಮಾಡಿದ ತಪ್ಪನ್ನು ಹೇಳಿಲ್ಲ. ಆದರೆ ದೇವಯಾನಿ ತನ್ನ ತಂದೆಯನ್ನ ಏನು ಹಂಗಿಸಿದ್ದಾರೋ ಅದೆಲ್ಲವನ್ನ ಶುಕ್ರಾಚಾರ್ಯರ ಬಳಿಯಲ್ಲಿ ಹೇಳ್ತಾ ಇದ್ದಾಳೆ. ಎಲ್ಲ ಘಟನೆಗಳನ್ನು ಹೇಳಿ ಮತ್ತೆ ಯಾವ ಯಯಾತಿ ರಾಜ ಬಂದು ತನ್ನ ಮಾನವನ್ನ ರಕ್ಷಣೆ ಮಾಡಿದ್ದಾನೋ ಅವನಲ್ಲಿ ತನಗೆ ಆದಂತಹ ಅನುರಕ್ತಿಯನ್ನ, ಪ್ರೀತಿಯನ್ನ, ಅವನ ಬಳಿಯಲ್ಲಿ ತನ್ನ ಪ್ರೇಮ ನಿವೇದನೆಯನ್ನ ಏನು ಮಾಡಿಕೊಂಡಿದ್ದಾಳೋ ಆ ಪ್ರೇಮ ನಿವೇದನೆಯನ್ನ ಎಲ್ಲವನ್ನೂ ಕೂಡ ಸವಿಸ್ತಾರವಾಗಿ ತಂದೆಯ ಬಳಿಯಲ್ಲಿ ಹೇಳ್ತಾ ಇದ್ದಾರೆ. ಆವಾಗ ಶುಕ್ರಾಚಾರ್ಯರಿಗೆ ಮನಸ್ಸಿನಲ್ಲಿ ಬಹಳ ವ್ಯಥೆ ಆಯ್ತಂತೆ. ವ್ಯಥೆ ಇದಕ್ಕಲ್ಲ, ಯಾವ್ದಕ್ಕೆ ಇವಳ ಯಯಾತಿ ರಾಜನನ್ನು ಪ್ರೀತಿಸಿದ್ದು ಅದಕ್ಕಲ್ಲ. ಆದರೆ ದೇವಯಾನಿ ಇವಳನ್ನ ಶರ್ಮಿಷ್ಠೆಯನ್ನ ನಿಂದಿಸಿದಳಲ್ಲ, ನೀವೆಲ್ಲ ಬ್ರಾಹ್ಮಣರು, ಭಿಕ್ಷುಕರು, ಈ ಕ್ಷತ್ರಿಯರ ಮನೆಯ ಎದುರಿನಲ್ಲಿ ಒಂದು ಹೊತ್ತಿನ ಊಟಕ್ಕೋಸ್ಕರವಾಗಿ ದಾರಿಯನ್ನ ಕಾಯುವಂತಹ ನಾಯಿಗಳ ಹಾಗಿರುವಂತಹವ್ರು ನೀವು, ಇಡೀ ಜೀವನ ಪೂರ್ತಿಯಾಗಿ ಮತ್ತೊಬ್ಬರ ಹಂಗಿನಲ್ಲಿ ಬದುಕುವಂತಹ ನೀವು ನನ್ನ ವಸ್ತ್ರಗಳನ್ನ ಕದ್ದುಕೊಂಡು ಉಡ್ತಾ ಇದ್ದೀಯಾ ಅಂತ ಹೇಳಿದರು. ನಿಮ್ಮ ತಂದೆಯೂ ಕೂಡ ಕ್ಷತ್ರಿಯ ರಾಜನಾದಂತಹ ನಮ್ಮ ತಂದೆಯ ಜೊತೆಯಲ್ಲಿ ನಿಂತು ಭಿಕ್ಷೆಗಾಗಿ ಕಾಯ್ತಾ ನಿಂತಿರ್ತಾನೆ ಅಂತ ಏನ್ ಹೇಳಿದಳೋ ಆ ಮಾತನ್ನ ಕೇಳಿ ಶುಕ್ರಾಚಾರ್ಯರಿಗೆ ಮನಸ್ಸಿನಲ್ಲಿ ಬಹಳ ವ್ಯಥೆ ಆಗುತ್ತೆ. ಭಿಕ್ಷುಕ ವೃತ್ತಿಯ ಹಾಗಿರುವಂತಹ ತಮ್ಮ ಪೌರೋಹಿತ್ಯ ವೃತ್ತಿಯನ್ನ ನಿಂದನೆ ಮಾಡ್ತಾ ಇದ್ದಾರೆ. ಇಲ್ಲಿ ಪೌರೋಹಿತ್ಯ ಅನ್ನುವಂಥದ್ದು ಭಿಕ್ಷುಕ ವೃತ್ತಿ ಅಂತ ಹೇಳಿದ್ದಾರೆ ಅಂತಂದ್ರೆ ಕಡಿಮೆ ಅಂತ ಯೋಚನೆ ಮಾಡಬಾರ್ದು. ಪುರೋಹಿತ ಅನ್ನೋ ಶಬ್ದದಲ್ಲಿಯೇನೆ ಅದರಲ್ಲಿರುವಂತಹ ಶ್ರೇಷ್ಠತೆಯನ್ನು ತಿಳಿಸಿಕೊಡ್ತಾರೆ. ಯಜಮಾನನಿಗೆ ಮುಂದಾಗಬಹುದಾದಂತಹ ದೊಡ್ಡ ಅನರ್ಥಗಳನ್ನ ತಿಳಿದುಕೊಂಡು ಮೊದಲಿಗೇನೆ ಅವನಿಗೆ ಹಿತವನ್ನ ಬಯಸುವವರು ಯಾರಿದ್ದಾರೋ ಅವರನ್ನೇ ಪುರೋಹಿತ ಅಂತ ಕರೀತಾರೆ. ಶುಕ್ರಾಚಾರ್ಯರು ಬಲಿಚಕ್ರವರ್ತಿಯ ಅನರ್ಥವಾಗುವ ಸಂದರ್ಭದಲ್ಲಿ ಅವರು ರಕ್ಷಣೆ ಮಾಡಿದಂತಹ ರೀತಿಗಳೆಲ್ಲವನ್ನು ನೋಡಿದಾಗ ಹೌದು, ಈ ಹೆಸರು ಸಾರ್ಥಕ ಅಂತ ಅನ್ನಿಸತ್ತೆ. ಆದರೆ ಯಾವಾಗ ಆ ಪೌರೋಹಿತ್ಯ ಅನ್ನುವಂತಹ ವೃತ್ತಿ ಜೀವನಕ್ಕೋಸ್ಕರ ಅಂತ ಆಗಿ ಹೋಗಿಬಿಡುತ್ತೋ ಆವಾಗ ಎಲ್ಲರ ಎದುರಿನಲ್ಲಿ ಅಂಗಲಾಚಬೇಕಾಗತ್ತೆ. ಅದು ಎಂತಹವರಿಗಾದರೂ ಕೂಡ ಮನಸ್ಸಿಗೆ ವೇದನೆಯನ್ನುಂಟು ಮಾಡುವಂಥದ್ದು. ಆ ಕಾರಣದಿಂದಾಗಿ ಇವರಿಗೆ ಆ ಕಾಲದಲ್ಲಿ ರಾಜನ ಮಗಳು ಈ ರೀತಿಯಾಗಿ ನಿಂದನೆ ಮಾಡಿಬಿಟ್ಲಲ್ಲ ಅಂತ ಮನಸ್ಸಿನಲ್ಲಿ ಬಹಳ ವೇದನೆ ಆಗ್ತಾ ಇದೆ. ಅದಕ್ಕೆ ಇಂತಹ ವೃತ್ತಿ ಬೇಡವೇ ಬೇಡ ಅಂತಂದುಕೊಂಡು ಶಿಲೋಂಚ ವೃತ್ತಿಯನ್ನ ಮಾಡೋಣ. ಬ್ರಾಹ್ಮಣರಿಗೆ ಅತ್ಯಂತ ಶ್ರೇಷ್ಠವಾದ ವೃತ್ತಿ ಶಿಲೋಂಚ ವೃತ್ತಿ. ಎಲ್ಲರೂ ಹೊಲಗಳಲ್ಲಿ ದವಸ ಧಾನ್ಯಗಳನ್ನ ಪಡೆದು ವ್ಯರ್ಥವಾಗಿ ಕೊನೆಗೆ ಯಾರೂ ಉಪಯೋಗಿಸದೇನೆ ಬಿದ್ದಂತಹ ಯಾವ ಪದಾರ್ಥಗಳಿವೆಯೋ ಅವುಗಳನ್ನ ಸಂಗ್ರಹ ಮಾಡಿಕೊಂಡು ಅದರ ಮುಖಾಂತರವಾಗಿ ಜೀವನವನ್ನು ನಡೆಸುವಂತಹ ಯಾವ ಶಿಲೋಂಚ ವೃತ್ತಿ ಇದೆಯೋ ಅದೇ ಶ್ರೇಷ್ಠ ಅಂತಂದುಕೊಂಡು ತನ್ನ ಮಗಳು ತನ್ನ ಪರಿವಾರವನ್ನೆಲ್ಲವನ್ನು ಕೂಡ ಕರೆದುಕೊಂಡು ಆ ರಾಜನ ಊರನ್ನು ಬಿಟ್ಟು ಹೊರಡ್ತಾ ಇದ್ದಾರೆ. ವಸ್ತುತಃ ಮಕ್ಕಳಿಗೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಬಹಳ ಸಿಟ್ಟಿರತ್ತೆ. ಆ ಸಿಟ್ಟನ್ನು ಸಮಾಧಾನ ಮಾಡ್ಲಿಕ್ಕೆ ಏನಾದ್ರೂ ಒಂದು ಮಾಡ್ಬೇಕಾಗತ್ತೆ. ಮಗಳ ಸಮಾಧಾನಕ್ಕೆ ಅಂತ ಶುಕ್ರಾಚಾರ್ಯರು ಊರನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಆದರೆ ಹೋದ್ರು ಶಿಷ್ಯನ ಮೇಲೆ ಕರುಣೆ ಇದೆ. ಯಾರೋ ವೃಷಪರ್ವ ರಾಜ ಇದ್ದಾನಲ್ಲ, ಬಹಳ ಸಾತ್ವಿಕನಾದವನು. ಅವನ ಮಗಳೇನೋ ತತ್ಕಾಲದಲ್ಲಿ ಅವಮಾನವಾಗುವಂತಹ ಮಾತುಗಳನ್ನು ಹೇಳಿರಬಹುದು. ಆದರೆ ವಸ್ತುತಃ ಅವಳ ತಂದೆ ವೃಷಪರ್ವ ರಾಜ ತನ್ನ ಆತ್ಮೀಯ ಶಿಷ್ಯ, ಅವನ ಮೇಲೆ ಪ್ರೀತಿ ಇದೆ. ಅದಕ್ಕೋಸ್ಕರ ಪ್ರೀತಿ ಇರುವ ಕಾರಣದಿಂದಾಗಿ ಇಲ್ಲಿ ಆದಂತಹ ಎಲ್ಲ ಘಟನೆಗಳನ್ನು ತಿಳಿಸಿದ್ದಾರೆ. ಹಾಗಾಗಿ ನಾನು ಊರನ್ನು ಬಿಟ್ಟು ಹೋಗುವ ನಿರ್ಧಾರವನ್ನು ಮಾಡಿದ್ದೇನೆ ಅಂತ ವೃಷಪರ್ವ ರಾಜನಿಗೆ ಹೇಳ್ತಾರೆ. ಹೇಳಿದಾಗ
ರಾಜನಿಗೆ ಸ್ವಲ್ಪ ಹೆದರಿಕೆ ಆಯ್ತು. ಏನು, ಇವ್ರು ಊರನ್ನು ಬಿಟ್ಟು ಹೋಗ್ತಾರೆ ಅಂತಂದ್ ಹೇಳಿದರೆ, ಹಾಗಾದ್ರೆ ನನ್ನನ್ನು ಬಿಟ್ಟು ಹೋಗಿ ದೇವತೆಗಳ ಪಕ್ಷವನ್ನ ಸೇರಿ ಬಿಟ್ರೆ, ಯಾಕೆ ಅಂದ್ರೆ ಇವನು ದೈತ್ಯರ ರಾಜ, ಇವನು ವೃಷಪ್ರವ ರಾಜ. ಒಂದು ವೇಳೆ ದೇವತೆಗಳ ಪಕ್ಷವನ್ನ ಸೇರಿ ಬಿಟ್ರು ಅಂತಾದರೆ ಆವಾಗ ನನ್ನ ಅವನತಿ ಉಂಟಾಗತ್ತೆ, ನನ್ನ ರಾಜ್ಯವೆಲ್ಲವೂ ಕೂಡ ನಾಶವಾಗಿ ಹೋಗತ್ತೆ ದೇವತೆಗಳ ಆಕ್ರಮಣದಿಂದಾಗಿ. ಗುರುಬಲ ಇಲ್ಲ ಅಂತಾದ್ರೆ ರಾಜ್ಯಕ್ಕೆ ಉಳಿಗಾಲವಿಲ್ಲ ಅಂತ ಯೋಚನೆ ಮಾಡಿ ದಾರಿಯಲ್ಲಿ ಏನೇ ಅವ್ರು ಹೋಗ್ತಾ ಇರುವಂತಹ ದಾರಿಯಲ್ಲಿ ಏನೇ ಎಲ್ಲಿ ನಿಂತು ಮಾತನಾಡ್ತಾ ಇರ್ತಾರೋ ಅಲ್ಲಿಯೇ ಅವರ ಪಾದದ ಬುಡದಲ್ಲಿ ಬಿದ್ದು ತನ್ನ ತಲೆಯಿಂದ ಗುರುಗಳ ಪಾದವನ್ನ ನಮಸ್ಕಾರ ಮಾಡಿ ಮುಟ್ಟಿಸಿ ಕೇಳ್ತಾ ಇದ್ದಾರೆ, ದಯಮಾಡಿ ನನ್ನನ್ನು ಬಿಟ್ಟು ಹೋಗಬಾರ್ದು. ವೃಷಪರ್ವ ರಾಜನಿಗೂ ಕೂಡ ಗುರುಗಳ ಮೇಲೆ ಬಹಳವಾದಂತಹ ಭಕ್ತಿ ಇತ್ತು. ಶುಕ್ರಾಚಾರ್ಯರಿಗೂ ರಾಜನ ಮೇಲಿದ್ದಂತಹ ಕೋಪ ಬಹಳ ತಾತ್ಕಾಲಿಕವಾದದ್ದು, ಬಹಳ ದೀರ್ಘಕಾಲದಲ್ಲಿ ಇರುವಂತಹ ಕೋಪ ಅಲ್ಲ ಅದು, ಕ್ಷಣಕಾಲದಲ್ಲಿ. ತುಂಬಾ ಆತ್ಮೀಯನಾದಂತಹ ಬುದ್ಧಿವಂತನಾದಂತಹ ಶಿಷ್ಯನ ಮೇಲೆ ಗುರುಗಳಿಗೆ ಎಷ್ಟು ಹೊತ್ತಿನ ಕೋಪ ಇರುತ್ತೆ, ಅವನೇನಾದ್ರೂ ಸರಿಯಾಗಿ ಓದ್ಲಿಲ್ಲ ಅಂತ ತಾತ್ಕಾಲಿಕವಾಗಿರುತ್ತೆ, ಮತ್ತೆ ಬುದ್ಧಿವಂತನೇ ಸಹಜವಾಗಿ ಅಂತಂದುಕೊಂಡು ಅವರ ಕೋಪವನ್ನ ಬಿಟ್ಟು ಶಿಷ್ಯನ ಮೇಲೆ ಮತ್ತೆ ಅನುಗ್ರಹವನ್ನೇ ಮಾಡುವ ಹಾಗೆ ಹೇಳ್ತಾ ಇದ್ದಾರೆ. ಈ ಎಲ್ಲ ವೃತ್ತಾಂತಗಳನ್ನ ತಿಳಿಸಿದಾಗ ಅವರಿಗೆ ಆ ಕೋಪವನ್ನೆಲ್ಲವನ್ನು ಕೂಡ ಕಡಿಮೆ ಮಾಡಿಕೊಂಡ್ರು. ಅವನನ್ನ ಭೇಟಿ ಮಾಡಿದ್ರು, ಭೇಟಿ ಮಾಡಿ ಹೇಳ್ತಾ ಇದ್ದಾರೆ, ನೋಡಪ್ಪ, ನಾನು ಇಲ್ಲೇ ಇರ್ಲಿಕ್ಕೆ ನನ್ನ ತೊಂದರೆ ಇಲ್ಲ, ಆದರೆ ನನ್ನ ಮಗಳಿಗೆ ಬಹಳ ಸಿಟ್ಟು ಬಂದ್ಬಿಟ್ಟಿದೆ. ಅವಳಿಗೆ ಇಷ್ಟು ಸಿಟ್ಟು ಬಂದಿದ್ರು ಕೂಡ ನಾನೇನಾದ್ರೂ ಒಂದ್ ವೇಳೆ ಅವಳು ಹೇಳಿದ ಹಾಗೆ ಕೇಳಲಿಲ್ಲ ಅಂತಂದ್ ಹೇಳಿದ್ರೆ ದೊಡ್ಡ ಅನರ್ಥವೇ ಉಂಟಾಗಿ ಹೋಗಿಬಿಡತ್ತೆ. ಯಾಕೆ ಅಂತಂದ್ರೆ ಈಗಾಗಲೇ ದೇವತೆಗಳ ಪಕ್ಷದಿಂದಾಗಿ ನನ್ನ ಬಳಿಯಲ್ಲಿ ವಿದ್ಯೆಯನ್ನ ಕಲೀಲಿಕ್ಕೆ ಅಂತ ಬಂದಂತಹ ಕಚನಲ್ಲಿ ಮನಸ್ಸನ್ನ ಮಾಡಿ ಆ ಕಚನನ್ನ ಮದುವೆಯಾಗದೇನೆ ದೊಡ್ಡ ದುಃಖವನ್ನ ನನ್ನ ಮಗಳು ಅನುಭವಿಸಿದ್ದಾಳೆ. ವಸ್ತುತಃ ಅವಳ ಬೇಡಿಕೆಗಳು, ಅವಳ ಆಸೆಗಳು, ಇವೆಲ್ಲ ಇವೆಲ್ಲ ಬಾಲಿಶವಾದದ್ದು, ಚಿಕ್ಕ ಮಕ್ಕಳ ಜಗಳಗಳು. ಆದ್ರೆ ಹಾಗೆ ಅಂತ ತುಂಬಾ ಚಿಕ್ಕದು ಅಂತ ಅಂದುಕೊಂಡು ಬಿಟ್ಬಿಟ್ವೆ ಅಂತಂದ್ ಹೇಳಿದ್ರೆ ಅವಳ ಮನಸ್ಸಿಗೆ ಬಹಳ ವ್ಯಥೆ ಆಗತ್ತೆ, ಬಿಟ್ಟು ಬಿಡುವ ಹಾಗಿಲ್ಲ. ಹಾಗಾಗಿ ನನ್ನ ಮಗಳ ಸಮಾಧಾನಕ್ಕೋಸ್ಕರ ಅವಳು ಏನ್ ಹೇಳ್ತಾಳೋ ಅವಳ ಆಸೆಯನ್ನು ಪೂರೈಸು. ವಸ್ತುತಃ ಈ ಜಗಳ ದೊಡ್ಡದಲ್ಲ, ಆದ್ರೆ ನನ್ನ ಮಗಳನ್ನ, ಅವಳ ಕೋರಿಕೆಯನ್ನ ತಿರಸ್ಕಾರ ಮಾಡಿ ಇರುವಂತಹ ಶಕ್ತಿ ನನಗೀಗಿಲ್ಲ ಅಂತ ಹೇಳಿದಾಗ ರಾಜನಿಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸಿದರೂ ಕೂಡ ಗುರುಗಳ ವಿಯೋಗವನ್ನ ಒಪ್ಪದೇನೆ ಹಾಗೆ ಆಗ್ಲಿ ಅಂತ ಹೇಳಿದ್ರು. ದೇವಯಾನಿ ಮತ್ತು ಶುಕ್ರಾಚಾರ್ಯರು ಎಲ್ಲರೂ ಕೂಡ ನಗರವನ್ನು ಬಿಟ್ಟು ಹೋದವರು ವಾಪಸ್ಸು ನಗರಕ್ಕೆ ಬರ್ತಾ ಇದ್ದಾರೆ. ಆವಾಗ ದೇವಯಾನಿ ರಾಜನ ಎದುರಿನಲ್ಲಿ ತನ್ನ ಕೋರಿಕೆಯನ್ನ ಹೇಳ್ತಾ ಇದ್ದಾಳೆ, ನಾನು ವಿವಾಹವಾಗಿ ಎಲ್ಲಿಗೆ ಹೋಗ್ತೇನೋ ಅಲ್ಲಿ ಶರ್ಮಿಷ್ಠೆ ತನ್ನ 2,000 ಸಖಿಯರ ಜೊತೆಯಲ್ಲಿ ನನ್ನ ದಾಸಿಯಾಗಿ ಬರ್ಬೇಕು. ಮೊದಲಿಗೆ ಅವಳು ನನ್ನ ದಾಸಿ, ನಿನ್ನ ತಂದೆ ನನ್ನ ರಾಜನ ಎದುರಿನಲ್ಲಿ ಕೈಚಾಚಿ ನಿಲ್ಲುವಂತಹ ಭಿಕ್ಷುಕ ಅಂತ ನಿನ್ನ ಮಗಳು ಹೇಳಿದ್ದಾಳೆ. ಹಾಗಾಗಿ ನಿನ್ನ ಮಗಳು ನಾನು ಎಲ್ಲಿ ವಿವಾಹವಾಗಿ ಹೋಗ್ತೇನೋ ಅಲ್ಲಿ ನನ್ನ ದಾಸಿಯಾಗಿ ತನ್ನ 1000 ಜನ ಸಖಿಯರ ಜೊತೆಯಲ್ಲಿ ಬಂದು ನನ್ನ ಸೇವೆಯನ್ನ ಮಾಡಬೇಕು ಅಂತ ಕೇಳ್ತಾ ಇದ್ದಾಳೆ. ರಾಜನಿಗೆ ಸ್ವಲ್ಪ ವ್ಯಥೆ ಆಯ್ತು. ಆದರೆ ಶುಕ್ರಾಚಾರ್ಯರಿಗೆ ಎಲ್ಲಾದ್ರೂ ಒಂದು ತರದ ಕೋಪ ಬಂತು ಅಂತಾದ್ರೆ ನಮಗ್ ದೊಡ್ಡ ಅನಿಷ್ಟ ಬರುತ್ತೆ. ಅವ್ರು ಸಂತೋಷವಾಗಿದ್ದಾರೆ ಅಂತಂದ್ ಹೇಳಿದ್ರೆ ತನಗೆ ದೊಡ್ಡ ಲಾಭವಾಗತ್ತೆ ಅಂತ ಯೋಚನೆ ಮಾಡಿ ಶರ್ಮಿಷ್ಠೆ ತನ್ನ 2,000 ಸಖಿಯರ ಜೊತೆಯಲ್ಲಿ ಸೇರಿಕೊಂಡು ದೇವಯಾನಿಯನ್ನ ಇವಳು ಮತ್ತೆ ಯಯಾತಿರಾಜನನ್ನ ಒಲಿಸಿಕೊಂಡು ತನ್ನ ತಂದೆ ತಾಯಿಯರ ಬಳಿಯಲ್ಲಿ ಅವನನ್ನ ಒಲಿಸಿಕೊಂಡು ಮದುವೆಯಾಗುವ ಹಾಗೆ ಕೇಳಿಕೊಂಡು ಅವನನ್ನ ಮದುವೆಯಾಗಿ ಹೋಗ್ತಾಳೆ ದೇವಯಾನಿ. ಅವಳ ಜೊತೆಯಲ್ಲಿ ಈ ಶರ್ಮಿಷ್ಠೆಯು ಕೂಡ ತನ್ನ ಸಖಿಯರ ಜೊತೆಯಲ್ಲಿ ಹೋಗಿ ಸೇವಿಸ್ತಾ ಇದ್ದಾಳೆ. ಅದರಲ್ಲಿ ಒಂದು ಮಾತನ್ನ ಶುಕ್ರಾಚಾರ್ಯರು ಹೇಳಿ ಕಳಿಸ್ತಾರೆ, ನೋಡು, ದೇವಯಾನಿಯ ವಯಸ್ಸೇನಿದೆಯೋ ಅದೇ ವಯಸ್ಸು ಶರ್ಮಿಷ್ಠೆಯ ವಯಸ್ಸು ಆಗಿದೆ. ದೇವಯಾನಿಯ ವಯಸ್ಸೇನಿದೆಯೋ ಅದೇ ವಯಸ್ಸು ಶರ್ಮಿಷ್ಠೆಯದ್ದು ಇದೆ. ನೀನು ಎಂದೆಂದಿಗೂ ಕೂಡ ನಿನ್ನ ಮಂಚದಲ್ಲಿ ಶರ್ಮಿಷ್ಠೆಯನ್ನ ಮಲಗಿಸಬಾರದು. ಅಂದ್ರೆ ಏನರ್ಥ?
ದೇವಯಾನಿಯ ಜೊತೆಯಲ್ಲಿ ಮದುವೆಯಾದಂತಹ ನೀನು ಮತ್ತೊಬ್ಬರನ್ನ ಮದುವೆಯಾಗ ಕೂಡ್ದು, ಇವಳೊಬ್ಬಳನ್ನೇ ಮದುವೆ ಆಗ್ಬೇಕು, ಮತ್ತೊಬ್ಬರನ್ನ ಮದುವೆ ಆಗ್ಬಾರ್ದು ಅಂತ ಶುಕ್ರಾಚಾರ್ಯರು ಹೇಳಿ ಕಳಿಸ್ತಾ ಇದ್ದಾರೆ ಯಯಾತಿ ರಾಜನಿಗೆ. ಇದಾದ್ಮೇಲೆ ಮುಂದೇನಾಗತ್ತೆ ಅಂತ ನೋಡೋಣಂತೆ. ಮೊದಲಿಗೆ ಇಷ್ಟು ಶ್ಲೋಕಗಳ ಭಾವಾರ್ಥವನ್ನ ಶ್ಲೋಕಗಳನ್ನು ನೋಡ್ತಾ ಅದರ ಅರ್ಥವನ್ನು ನೋಡ್ತಾ ಹೋಗೋಣ. ಯಯಾತಿ 9ನೇ ಸ್ಕಂದದ 15ನೇ ಅಧ್ಯಾಯದ 23ನೇ ಶ್ಲೋಕ. ಯಯಾತಿರನಭಿಪ್ರೇತಂ ದೈವೋಪಹೃತಮಾತ್ಮನಃ ಮನಸ್ತು ತದ್ಗತಂ ಬುದ್ಧ್ವಾ ಪ್ರತಿಜಗ್ರಾಹ ತದ್ವಚಃ. ವಸ್ತುತಃ ಮೇಲಿನ ವರ್ಣದ ಸ್ತ್ರೀಯನ್ನ ಕ್ಷತ್ರಿಯನಾದಂತಹ ಯಯಾತಿ ರಾಜ ಮದುವೆಯಾಗುವಂತಹದ್ದು ಶಾಸ್ತ್ರ ನಿಷಿದ್ಧ. ಆದ್ರೂ ದೈವ ಸಂಕಲ್ಪದಿಂದಲೇನೆ ಇವಳನ್ನ ಮದುವೆ ಆಗುವಂತಹ ಸಂದರ್ಭ ಒದಗಿ ಬಂದಿದೆ ಅಂತ ಅಂದುಕೊಂಡು ಆವಾಗ ಸರಿ ಆಯ್ತು ಅಂತ ಅಂದುಕೊಂಡು ಅವಳನ್ನ ಮದುವೆ ಆಗ್ಲಿಕ್ಕೆ ಅಂತ ಸಂಕಲ್ಪ ಮಾಡ್ತಾ ಇದ್ದಾನೆ. ಆಮೇಲೆ ಅವನು ಹೇಳ್ತಾ ಇದ್ದಾನೆ, ಮನಸ್ಸು ತದ್ಗತಂ ಬುದ್ಧ್ವ, ಅಯೋಗ್ಯವಾದಂತಹ ಸ್ತ್ರೀಯಲ್ಲಿ ನನ್ನ ಮನಸ್ಸು ಎಂದಿಗೂ ರಕ್ತವಾಗ್ಲಿಕ್ಕೆ ಸಾಧ್ಯವಿಲ್ಲ. ಇವಳಲ್ಲಿ ನನ್ನ ಮನಸ್ಸು ಆಸಕ್ತವಾಗಿದೆ ಅಂತಂದ್ರೆ ಇವಳು ನನಗೆ ಯೋಗ್ಯಳಾದಂತಹ ಸ್ತ್ರೀ ಆಗಿರ್ಬೇಕು ಅಂತ ವಿಚಾರ ಮಾಡಿ, ಇದು ನನಗೆ ಅಧರ್ಮವಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ವಿಶ್ವಾಸದಿಂದ ಅವಳನ್ನು ಮದುವೆ ಆಗ್ಲಿಕ್ಕೆ ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದಾನೆ. ಆದ್ರೆ ಬಾಯಿ ಬಿಟ್ಟು ಹೇಳಿಲ್ಲ. ರಾಜ ತನ್ನನ್ನು ಮದುವೆ ಆಗ್ತೇನೆ ಅಂತ ಹೇಳಿಲ್ಲಲ್ಲ, ಅದಕ್ಕೆ ರಾಜನಿಗೆ ನನ್ನನ್ನು ಮದುವೆ ಆಗ್ಲಿಕ್ಕೆ ಇಷ್ಟ ಇಲ್ಲೇನೋ ಅಂತ ಅಂದುಕೊಂಡು ದೇವಯಾನಿ ಮೊದಲಿಗೇನೆ ಕಚನ ನಿರಾಕರಣೆಯಿಂದಾಗಿ ವ್ಯಥೆಗೊಂಡಿದ್ದಾಳೆ. ಅವಳು ಅನುಮತಿಯನ್ನು ತಿಳಿಸ್ಲಿಲ್ಲಲ್ಲ, ಅದಕ್ಕೆ ದೇವಯಾನಿ ತನ್ನ ತಂದೆ ತಾಯಿಗಳ ಮುಖಾಂತರವಾಗಿ ರಾಜನನ್ನ ಒಪ್ಪಿಸಿದ್ರಾಯ್ತು ಅಂತಂದುಕೊಂಡು ಯೋಚನೆ ಮಾಡ್ತಾ ಇದ್ದಾಳೆ. ರಾಜ ಹೋದ ತಕ್ಷಣದಲ್ಲಿ ಕೆಲವೇ ಕ್ಷಣಗಳಲ್ಲಿ ಶುಕ್ರಾಚಾರ್ಯರು ಆ ಸ್ಥಳಕ್ಕೆ ಬರ್ತಾ ಇದ್ದಾಳೆ. ನಡೆದ ಎಲ್ಲ ಘಟನೆಗಳನ್ನು ಕೂಡ ದೇವಯಾನಿ ಶುಕ್ರಾಚಾರ್ಯರಿಗೆ ತಿಳಿಸ್ತಾ ಇದ್ದಾರೆ. ಗತೆ ರಾಜನಿ ಸಾವೀರೆ ತತ್ರ ಸ್ಮರುದತಿ ಪಿತುಃ ನ್ಯವೇದಯ ತತಃ ಸರ್ವಂ ಉಕ್ತಂ ಶರ್ಮಿಷ್ಠಯ ಕೃತಂ. ಶರ್ಮಿಷ್ಠೆ ಮಾಡಿದಂತಹ ಅವಾಂತರವನ್ನ, ತನಗಾದ ಅವಮಾನವನ್ನ ಎಲ್ಲವನ್ನೂ ಕೂಡ ಶರ್ಮಿಷ್ಠೆಯ ಮಾತುಗಳನ್ನ, ಅವಳ ಘೋರವಾದಂತಹ ಚೂರಿಯ ಹಾಗೆ ಇರಿತದ ಹಾಗಿರುವಂತಹ ಮಾತುಗಳನ್ನೆಲ್ಲವನ್ನೂ ಕೂಡ ಹೇಳಿಕೊಳ್ತಾ ಇದ್ದಾಳೆ ಶುಕ್ರಾಚಾರ್ಯರ ಎದುರುಗಡೆ. ಶುಕ್ರಾಚಾರ್ಯರು ಕೂಡ ಮನಸ್ಸಿನಲ್ಲಿ ವ್ಯಥೆಗೊಂಡು ತಮ್ಮ ಈ ಪೌರೋಹಿತ್ಯ ವೃತ್ತಿಯ ಬಗ್ಗೆ ವ್ಯಥೆಗೊಂಡು ನಾವು ಶಿಲೋಂಚ ವೃತ್ತಿಯನ್ನೇ ಆಚರಿಸಿದರಾಯ್ತು ಅಂತ ತನ್ನ ಪರಿವಾರವನ್ನು ಕರೆದುಕೊಂಡು ಕಾಡಿಗೆ ತೆರಳುತ್ತಾ ಇದ್ದಾರೆ. ದುರ್ಮನ ಭಗವಾನ್ ಕಾವ್ಯ ಪೌರೋಹಿತ್ಯಂ ವಿಗರ್ಹಯನ್ ಸ್ತುವನ್ ವೃತ್ತಿಂಚ ಕಾಪೋತಿಂ ದುಹಿತ್ರ ಸಯಯೌ ಪುರಾತ್. ಕಾಪೋತಿಂ ವೃತ್ತಿಂ, ಕಪೋತ ಅಂದ್ರೆ ಪಕ್ಷಿಗಳು, ಪಾರಿವಾಳ ಆ ಹೊಲದಲ್ಲಿ ಬಿದ್ದಂತಹ ಧಾನ್ಯಗಳನ್ನಷ್ಟೇ ತಿಂದುಕೊಂಡು ಬದುಕತ್ತೆ ಹೇಗೋ ಹಾಗೆ ಎಲ್ಲರೂ ತಿಂದು ಉಳಿದ ನಂತರದಲ್ಲಿ ಸಿಕ್ಕಂತಹ ಧಾನ್ಯಗಳಿಂದಲೇ ಜೀವನವನ್ನು ನಡೆಸಿದರಾಯ್ತು ಅಂತಂದುಕೊಂಡು ಅಲ್ಲಿಗೆ ಹೋಗ್ತಾ ಇದ್ದಾರೆ, ಊರನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಆದರೆ ವೃಷಪರ್ವ ರಾಜನಿಗೆ ಈ ವಿಷಯವನ್ನು ತಿಳಿಸಿ ಹೋಗೋಣ ಅಂತ ಅಂದುಕೊಂಡು ಮಗಳ ಮೇಲೆ ಪ್ರೀತಿ ಇದೆ. ಆದ್ರೆ ಶಿಷ್ಯನಾದ ವೃಷಪರ್ವ ರಾಜನ ಮೇಲೂ ಕೂಡ ಶುಕ್ರಾಚಾರ್ಯರಿಗೆ ಪ್ರೀತಿ ಇದ್ದ ಕಾರಣದಿಂದಾಗಿ ಆದ ಘಟನೆಗಳನ್ನು ವೃಷಪರ್ವ ರಾಜನಿಗೆ ಹೇಳಿ ತಾನು ಊರನ್ನು ಬಿಟ್ಟು ಹೋಗ್ತೇನೆ ಅಂತ ಹೇಳಿದಾಗ, ಓ ಊರನ್ನು ಬಿಟ್ಟು ಹೋಗ್ತಾನೆ ಅಂತಂದ್ರೆ ನನ್ನ ವಿರುದ್ಧವಾದ ದೇವತೆಗಳ ಪಕ್ಷವನ್ನೇ ಸೇರಿ ಬಿಡ್ತಾನೋ ಎಂಬಂತಹ ಭಯದಿಂದಾಗಿ ವೃಷಪರ್ವ ರಾಜ ಅವನ ಕಾಲ ಮೇಲೆ ಬಿದ್ದು ಕ್ಷಮೆಯಾಚನೆ ಮಾಡಿ ನೀವು ಹೋಗ್ಕೂಡುದು, ಇಲ್ಲೇ ಇರ್ಬೇಕು ಅಂತ ಕೇಳಿಕೊಳ್ತಾ ಇದ್ದಾನೆ. ವೃಷಪರ್ವ ತದಾಜ್ಞಾಯ ಪ್ರತ್ಯನೀಕ ವಿವಕ್ಷಿತಂ ಗುರುಂ ಪ್ರಸಾದಯನ್ ಮೂರ್ಧನ ಪಾದಯೋ ಪತಿತಃ ಪಥಿ. ಮಾರ್ಗದಲ್ಲಿ ಅಯ್ಯೋ ರಾಜನಾಗಿದ್ದೇನೆ, ರೋಡ್ ನಲ್ಲಿ ಹೇಗ್ ನಮಸ್ಕಾರ ಇಲ್ಲ, ಗುರುಗಳು ಬಂದ್ರು ಅಂತಂದ್ರೆ ಎಲ್ಲಿ ಇರ್ತಾರೋ ಅಲ್ಲಿಯೇ ಅವರ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಬೇಕು. ಇದು ಶಿಷ್ಯರಾದವರ ಕರ್ತವ್ಯ. ಇದನ್ನ ಇವನು ನಮಸ್ಕಾರ ಮಾಡ್ತಾ ಇದ್ದಾನೆ. ಕ್ಷಣಾರ್ಧ ಮನ್ಯುರ್ ಭಗವಾನ್ ಶಿಷ್ಯಂ ವ್ಯಾಚಷ್ಟ ಭಾರ್ಗವಃ ಕಾಮಸ್ಯ ಕ್ರಿಯತಾಂ ರಾಜನ್ ನೈನಾಂ ತ್ಯಕ್ತುಮಿಹೋತ್ಸಹೆ. ರಾಜ, ನನಗೆ ನಿನ್ ಮೇಲೆ ಸಿಟ್ಟಿಲ್ಲ, ಆದ್ರೆ ನನ್ನ ಮಗಳ ಬಗ್ಗೆ ನಿನ್ನ ಮೇಲೆ, ಶರ್ಮಿಷ್ಠೆಯ ಮೇಲೆ ಬಹಳ ಸಿಟ್ಟು ಬಂದಿದೆ. ಅವಳಿಗೆ ಏನ್ ಅಭಿಪ್ರಾಯ ಇದೆಯೋ ಅದನ್ನು ಪೂರೈಸಿ ಬಿಡು, ಅವಳನ್ನು ಬಿಟ್ಟು ಇರುವಂತಹ ಶಕ್ತಿ ನನಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ಮಗಳನ್ನು ಬಿಟ್ಟು ಇರುವ ಸಾಮರ್ಥ್ಯ ನನಗಿಲ್ಲ ಅಂತ ರಾಜ ಹೇಳಿದಾಗ, ತಥೇತ್ಯವಸಿತೆ ಪ್ರಾಹ ದೇವಯಾನಿ ಮನೋಗತಂ ಪಿತ್ರ ದತ್ತ ಯತೋ ಯಾಸ್ಯೆ ಸಾನುಗಾಯಾತು ಮಾಮನು. ಅದಕ್ಕೆ ದೇವಯಾನಿ ಹೇಳ್ತಾ ಇದ್ದಾಳೆ,
ನಾನು ಯಾರ ಮನೆಗೆ ಮದುವೆಯಾಗಿ ಹೋಗ್ತೇನೋ ಅವರ ಮನೆಯಲ್ಲಿ ತನ್ನ ದಾಸಿಯರ ಜೊತೆಯಲ್ಲಿ ಈ ಶರ್ಮಿಷ್ಠೆ ನನ್ನ ದಾಸಿಯಾಗಿ ಅವಳ ಸಖಿಯರ ಜೊತೆಯಲ್ಲಿ 2,000 ಸಖಿಯರ ಜೊತೆಯಲ್ಲಿ ನನ್ನ ಮನೆಗೆ ಬಂದು ನನ್ನ ಸೇವೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾಳೆ. ಶುಕ್ರಾಚಾರ್ಯರ ವಿರೋಧವನ್ನು ಕಟ್ಟಿಕೊಂಡ್ರೆ ಇಡೀ ರಾಜ್ಯಕ್ಕೆ ಅಪಾಯ ಇದೆ ಅಂತ ತಿಳಿದಂತಹ ವೃಷಪರ್ವ ತನ್ನ ಮಗಳನ್ನ 2,000 ಸಖಿಯರ ಜೊತೆಯಲ್ಲಿ ದೇವಯಾನಿಯನ್ನ ಯಯಾತಿ ರಾಜನಿಗೆ ವಿವಾಹ ಮಾಡಿ ಕೊಟ್ಟಾಗ ಅವರ ಸೇವೆಗೆ ಅಂತ ಕಳಿಸಿಕೊಡ್ತಾ ಇದ್ದಾನೆ. ಆವಾಗ ಶರ್ಮಿಷ್ಠೆಯು ತಾನು ರಾಜಕುಮಾರಿಯಾಗಿದ್ರು ಈ ದೇವಯಾನಿಯನ್ನ ದಾಸಿಯ ಹಾಗೆ ಸೇವಿಸ್ತಾ ಇದ್ದಾಳೆ. ಸ್ವಾನಾಂ ತತ್ಸಂಕಟಂ ವೀಕ್ಷ್ಯ ತದರ್ಥಸ್ಯ ಚ ಗೌರವಂ ದೇವಯಾನೀಂ ಪರ್ಯಚರತ್ ಸ್ತ್ರೀ ಸಹಸ್ರೇಣ ದಾಸಿವತ್. ನಹುಷನಿಗೆ, ನಾಹುಷ ಅಂದ್ರೆ ಯಯಾತಿ ರಾಜ, ನಹುಷ ರಾಜನ ಮಗನಾದಂತಹ ಯಯಾತಿ ರಾಜನಿಗೆ ತನ್ನ ಮಗಳನ್ನು ಕೊಟ್ಟು ಮಾಡುವ ಸಂದರ್ಭದಲ್ಲಿಯೇನೆ ಉಷನ ಅಂತಂದ್ರೆ ಶುಕ್ರಾಚಾರ್ಯರು ಹೇಳ್ತಾ ಇದ್ದಾರೆ, ನೋಡು ಶರ್ಮಿಷ್ಠೆಯನ್ನ ಎಂದೆಂದಿಗೂ ನಿನ್ನ ಜೊತೆಯಲ್ಲಿ ಮಲಗಿಸಿಕೊಳ್ಬೇಡ. ಅಂದ್ರೆ ದೇವಯಾನಿಯ ಜೊತೆಯಲ್ಲಿ ವಿವಾಹವಾದ ನಂತರದಲ್ಲಿ ಎಂದೆಂದಿಗೂ ನೀನು ಶರ್ಮಿಷ್ಠೆಯ ಜೊತೆಯಲ್ಲಿ ವಿವಾಹವಾಗುವ ಹಾಗಿಲ್ಲ ಅಂತ ಅವನನ್ನ ಕಡಾಖಂಡಿತವಾಗಿ ನಿರಾಕರಣೆ ಮಾಡ್ತಾ ಇದ್ದಾನೆ. ಯಾರು? ಶುಕ್ರಾಚಾರ್ಯರು. ನಾಹುಷಾಯ ಸುತಾಂ ದತ್ವಾ ಸಹ ಶರ್ಮಿಷ್ಠಯೋಷನ. ಶರ್ಮಿಷ್ಠೆಯೂ ಹೋಗ್ತಾ ಇದ್ದಾಳೆ, ದೇವಯಾನಿಯು ಅವನ ಪತ್ನಿಯಾಗಿ ಹೋಗ್ತಾ ಇದ್ದಾಳೆ. ಇಬ್ಬರಿಗೂ ಸಮಾನ ವಯಸ್ಸು. ಯಯಾತಿ ರಾಜನಿಗೆ ಶುಕ್ರಾಚಾರ್ಯರು ಬುದ್ಧಿವಾದವನ್ನು ಹೇಳ್ತಾ ಇದ್ದಾರೆ, ನನ್ನ ಮಗಳನ್ನು ಮದುವೆ ಆಗಿದ್ದಿ, ನೀನು ರಾಜ, ಯಥೇಚ್ಛವಾಗಿ ವಿವಾಹವಾಗಬಹುದು, ಆದರೂ ಶರ್ಮಿಷ್ಠೆಯನ್ನ ಎಂದೆಂದಿಗೂ ವಿವಾಹವಾಗಬೇಡ ಅಂತ ಹೇಳಿ ಕಳಿಸ್ತಾ ಇದ್ದಾನೆ. ತಮಾಹ ರಾಜನ್ ಶರ್ಮಿಷ್ಠಾಂ ಮಾಧಸ್ತೆ ಮಾಧಾಸ್ತಲ್ಪೆ ತು ಕರ್ಹಿಚಿತ್. ಎಂದೆಂದಿಗೂ ಕೂಡ ನಿನ್ನ ಇದರಲ್ಲಿ ಮಲಗಲಿಕ್ಕೆ ಬಿಡಬೇಡ, ಅವಕಾಶ ಕೊಡಬೇಡ ಅಂತ ಹೇಳ್ತಾ ಇದ್ದಾರೆ. ಇದು ಆದ್ಮೇಲೆ ಒಮ್ಮೆ ಶರ್ಮಿಷ್ಠೆಯನ್ನು ವಿವಾಹವಾಗುವ ಸಂದರ್ಭವೂ ಬರುತ್ತೆ, ದೇವಯಾನಿಗೆ ಸಿಟ್ಟು ಬರುತ್ತೆ. ಮುಂದಾದಂತಹ ಘಟನೆಗಳೇನು ಅನ್ನೋದನ್ನ ಮತ್ತೆ ನಾಳೆಯ ಪ್ರವಚನದಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡೋಣ. ಹರಯೇ ನಮಃ. ಶ್ರೀ ಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿಯ ಪುಣ್ಯೇನ ಪ್ರೀಣಾತು ಕೇಶವಃ. ಶ್ರೀ ಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. 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 ನಮಸ್ಕಾರ.